ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಬಹಳ ಮುಖ್ಯವಾದಂತಹ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ ಎಲ್ಲರೂ ತಯಾರಿ ಆಗ್ತಿದ್ದೀರಿ. ಇನ್ನೇನು ಒಂದು 60 ದಿನಗಳು ಅಂದರೆ 2 ತಿಂಗಳು ಬಾಕಿ ಇದೆ ಅಷ್ಟೇ. ಸೊ ನಾಳೆ ಸೆಪ್ಟೆಂಬರ್ 24 ಅಂದರೆ ನವಂಬರ್ 24ಕ್ಕೆ ಕರೆಕ್ಟ್ ಎಕ್ಸಾಕ್ಟ್ಲಿ 2 ತಿಂಗಳಿದೆ. ಸೊ ನೀವು ಹೇಗೆ ತಯಾರಿ ಮಾಡ್ಕೊಳ್ತೀರಿ ಅದ್ರ ಮೇಲೆ, ಅಥವಾ ಯಾವ ರೀತಿಯ ಫೋಕಸ್ಡ್ ಅಪ್ರೋಚ್ ಮಾಡ್ಕೊಳ್ತೀರಿ ಅದ್ರ ಮೇಲೆ ನಿಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ನಿಂತಿದೆ. ಸೊ ಬಹಳ ಕಷ್ಟ ಅಂತ ಏನಲ್ಲ, ಜಸ್ಟ್ ನೀವು ಈ ಬೇರ್ ಆ್ಯಕ್ಟ್ನೊಟ್ಟಿಗೆ ಯಾವ ರೀತಿಯಲ್ಲಿ ಒಡನಾಡ್ತೀರಿ, ಯಾವ ರೀತಿಯಲ್ಲಿ ಕಲ್ತ್ಕೊಳ್ತೀರಿ, ಹೇಗೆ ಲೊಕೇಟ್ ಮಾಡ್ತೀರಿ ಆ ಸೆಕ್ಷನ್ಸ್ಗಳನ್ನು. ನೀವು ಬಾಹೆಟ್ ಮಾಡಬೇಕಂತ ಇಲ್ಲ ಯಾವುದಕ್ಕೂ, ಅಥವಾ ಬೇರೆ ತುಂಬ ಲೆಂದಿ ಕಾನ್ಸೆಪ್ಟ್ಸ್ಗಳನ್ನು ಮೇನ್ಸ್, ಈಗ ನೀವು ಏನು LLBಲಿ ಬರೀತಿದ್ರಿ ಕಾನ್ಸೆಪ್ಟ್ಸ್ಗಳನ್ನ ಮೆಮರೈಸ್ ಮಾಡಬೇಕಂತನೂ ಇಲ್ಲ. ಬೇರ್ ಆ್ಯಕ್ಟ್ನ ಒಂದು ಹಿಡಿತ ನಿಮ್ಮಲ್ಲಿ ಇರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಯಾವ ರೀತಿಯ ಒಂದು ಸಿಂಪಲ್ ಟಿಪ್ಸ್, ಕಷ್ಟ ಇಂಪ್ಲಿಮೆಂಟ್ ಮಾಡೋದು ಕಷ್ಟ, ಬಟ್ ನಾವು ಕ್ಲಾರಿಟಿಗೋಸ್ಕರ ಈ ಮೆಥಡನ್ನು ಸರಿಯಾಗಿ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗ್ಬೋದು. ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಸೊ ಎಲ್ರಿಗೂ ಗೊತ್ತಿರುವಂಥದ್ದೇ, ಫಸ್ಟು ಸಿಲೆಬಸ್ಸನ್ನು ನಾವು ಸರಿ ತಿಳ್ಕೊಳ್ಬೇಕು. ಯಾಕೆಂದರೆ ಕ್ವಶನ್ಸ್ಗಳು ಬಂತು ಎಕ್ಸಾಮಲ್ಲಿ ನಮ್ಗೆ ಈಗ ಉದಾಹರಣೆಗೆ ಒಂದು ಲಾಸ್ಟ್ ವರ್ಷ ಒಂದು ಕ್ವಶನ್ ಕೇಳಿದ್ರು, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಎಷ್ಟು ಸಮಯ ಹೆಂಗಸಿಗೆ ಲೀವ್ ಸಿಗತ್ತೆ ಅಂತ ಹೇಳಿ, ಅದು ಒಂದು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಎಷ್ಟು ಸಮಯ ಪೇಯ್ಡ್ ಲೀವ್ ಸಿಗತ್ತೆ ಅಂತ ಹೇಳುವಂಥದ್ದು. ಸೊ ನಮಗೆ ಯಾವ ಆ್ಯಕ್ಟ್ ಅಂತಲೇ ಒಂದು ಸಲ ನೆನಪಾಗೋದಿಲ್ಲ, ಯಾಕೆಂದರೆ ಎಷ್ಟೋ ಆ್ಯಕ್ಟ್ಸ್ಗಳಿವೆ. ಆ್ಯಸ್ ಪರ್ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತ ಕೊಟ್ಟಿದ್ರೆ ಓಕೆ, ವಿ ಕ್ಯಾನ್ ಸರ್ಚ್ ದಿ ಬೇರ್ ಆ್ಯಕ್ಟ್. ಅದು ಬಿಟ್ಟು ಒಂದು ಹೆಂಗಸಿಗೆ ಮಿಸ್ಕ್ಯಾರೇಜ್ ಆಯಿತು ಅಥವಾ ಮಗು ಹುಟ್ಟಿತು, ಆವಾಗ ಎಷ್ಟು ಸಮಯ ಪೇಯ್ಡ್ ಲೀವ್ ಸಿಗತ್ತೆ ಅಂತ ಹೇಳಿ ಹೀಗೆ ಕೇಳಿದರೆ ಕೆಲವರಿಗೆ ನೆನಪಿರ್ಬೋದು, ಕೆಲಸ ನಮಗೆ ಯಾವ ಆ್ಯಕ್ಟ್ ಅಂತ ತಿಳ್ಕೊಳ್ಳೋಂಥದ್ದೇ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ಸಿಲೆಬಸ್ ಏನು, ಸಿಲೆಬಸ್ ಅಂತ ಎಕ್ಸಾಕ್ಟ್ ಕೊಟ್ಟಿಲ್ಲ, ಆ್ಯಕ್ಟ್ಗಳನ್ನ ಕೊಟ್ಟಿದ್ದಾರೆ, ಬಟ್ ಆ ಆ್ಯಕ್ಟಲ್ಲಿ ಯಾವ ಸಿಲೆಬಸ್ ಅಂತ ಹೇಳಿ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು? ಸೊ ಬೇಸಿಕಲಿ ಗೋ ಥ್ರೂ ದ ಅಫಿಷಿಯಲ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಸಿಲೆಬಸ್ ಟು ಗೆಟ್ ಅ ಕ್ಲಿಯರ್ ಐಡಿಯಾ ಆಫ್ ಸಬ್ಜೆಕ್ಟ್ಸ್. ಸೊ ಮೊನ್ನೆ ತನಕ ನ್ಯೂ ಕ್ರಿಮಿನಲ್ ಲಾಸ್ ಕೂಡ ಇರಲಿಲ್ಲ, ಬಟ್ ಈಗ ನ್ಯೂ ಕ್ರಿಮಿನಲ್ ಲಾಸ್ ಹಾಗೆ ಓಲ್ಡ್ ಕ್ರಿಮಿನಲ್ ಲಾಸ್ ಎರಡನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನಾವು ಚೆಕ್ ಮಾಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಬಂದಾಗ ಇಲ್ಲಿ ಸಿಲೆಬಸ್ ಅಂತ ಕಾಣ್ತೇವೆ. ಸೊ ಇಲ್ಲಿ ನಾವು ನೋಡಿದಾಗ 19 ಆ್ಯಕ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ 19 ಬೇರೆ ಇದಿದೆ ಅಲ್ವಾ. ಸೊ ಫಸ್ಟ್ ಇದನ್ನೆಲ್ಲ ಬಾಹೆಟ್ ಮಾಡಿ ಇಷ್ಟು ಆ್ಯಕ್ಟ್ಗಳನ್ನು ನಾವು ಓದಬೇಕು. ಎಷ್ಟು ಬೇರೆ ಆ್ಯಕ್ಟ್ ಇದೆ, ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಇದ್ದರೆ ಅದಕ್ಕೆ ಬೇರೆ ಆ್ಯಕ್ಟ್ ಇಲ್ಲ. ಸೊ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಸಂಬಂಧಪಟ್ಟ ಬೇರೆ ಆ್ಯಕ್ಟನ್ನು ಓದ್ತಾ ಹೋದರೆ ಸಿಗೋದಿಲ್ಲ. ಅಥವಾ ಅಡ್ಮಿನಿಸ್ಟ್ರೇಷನ್ ಲಾ, ಎಕ್ಸಾಕ್ಟ್ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಲಾಗೆ ಬೇರೆ ಆ್ಯಕ್ಟ್ ಇಲ್ಲ. ಅಥವಾ ಟಾರ್ಟಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಕೆಲವೊಂದು ಈಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾಸ್ ಅಂತ ಒಂದು ಬೇರೆ ಆ್ಯಕ್ಟ್ ಇಲ್ಲ. ಅದರಲ್ಲಿ ಸುಮಾರು ಕಾನೂನುಗಳು ಬರ್ತವೆ, ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್, ಜಾಗ್ರಫಿಕಲ್ ಇಂಡಿಕೇಶನ್ಸ್, ಡಿಸೈನ್ಸ್, ಸೆಮಿಕಂಡಕ್ಟರ್ಸ್, ಇದಕ್ಕೆ ಸಂಬಂಧಪಟ್ಟದ್ದು. ಸೊ ಆವಾಗ ನಿಮಗೆ ಅದಕ್ಕೋಸ್ಕರ ಪ್ರತಿಯೊಂದು ಈ 19 ಫೀಲ್ಡ್ ಯಾವುದಂತ ಗೊತ್ತಿರಬೇಕು. ಅದ್ರ ಜೊತೆಗೆ ಅದರ ಅಂಡರ್ ಬರುವಂಥದ್ದು, ಈಗ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ ಅಂತ ಬಂದಾಗ ಇದರಲ್ಲಿ ಮೊದಲು ಮೆಟರ್ನಿಟಿ ಬೆನಿಫಿಟ್ ಕೊಡ್ತಿರಲಿಲ್ಲ, ಬಟ್ ರೀಸೆಂಟ್ಲಿ ಅದಕ್ಕೆ ತುಂಬ ಒತ್ತು ಕೊಟ್ಟರು, ತುಂಬ ಅಮೆಂಡ್ಮೆಂಟ್ಸ್ಗಳಾಯಿತು. ಅದಕ್ಕೋಸ್ಕರ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಕೂಡ ನಾವು ನೋಡ್ಬೋದು ಕ್ವಶನ್ಸ್ಗಳಲ್ಲಿ. ಪ್ಲಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಫ್ಯಾಕ್ಟ್ರೀಸ್ ಆ್ಯಕ್ಟ್, ಅಥವಾ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟೀಸ್ ಆ್ಯಕ್ಟ್, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್, ಹೀಗೆ ಹಲವಾರು ರೀತಿಯದಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್, ಇಂಡಸ್ಟ್ರಿಯಲ್ ಆಗಿ ಸಂಬಂಧಪಟ್ಟದ್ದು. ಕೆಲಸ ಇಂಡಸ್ಟ್ರಿಯಲ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇರೆ ಆ್ಯಕ್ಟ್ ನಿಮ್ಗೆ ಆಫ್ಕೋರ್ಸ್ ಅದೆಲ್ಲ ಕಂಬೈಂಡ್ ಇರುವಂಥದ್ದೇ ಸಿಗತ್ತೆ. ಅಥವಾ ಫ್ಯಾಮಿಲಿ ಆಗಿ ಸಂಬಂಧಪಟ್ಟ ಹಾಗೆ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ಸ್, ಪಾರ್ಸಿ, ಅಷ್ಟು ಕ್ಯಾಟಗರಿ ಇದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಥರೋ ವಿತ್ ದ ಸಿಲೆಬಸ್. ಸುಮಾರು ಯಾವುದ್ಯಾವುದು ಕವರ್ ಮಾಡುತ್ತೆ ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ಪ್ಲಸ್ ಆಫಿಷಿಯಲ್ ವೆಬ್ಸೈಟಿಂದ ಸಿಲೆಬಸ್ ಅದು ಪ್ರಿಂಟ್ಔಟ್ ತೆಕ್ಕೊಂಡ್ಬಿಡಿ. ಜಸ್ಟ್ ಯಾವುದ್ಯಾವುದು ಆಯಿತು ಅಂತ ಹೇಳಿ ಟಿಕ್ ಮಾಡ್ಕೊಳ್ಳಿ. ಪ್ರತಿದಿನ ಬೇರೆ ಆ್ಯಕ್ಟ್ ಓದುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್, ಪ್ರಯಾರಿಟೈಸ್ ಟಾಪಿಕ್ಸ್ ಬೇಸ್ಡ್ ಆನ್ ದಿ ವೇಟೇಜ್ ಆ್ಯಂಡ್ ಯುವರ್ ಫೆಮಿಲಿಯಾರಿಟಿ. ಅಂದರೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ವೇಟೇಜ್ ಅಂದರೆ ಏನು, ಈ ಒಂದು ಕ್ವಶನ್ಸ್ಗಳು ಎಷ್ಟು ಬರ್ತವೆ ಅಂತ ಹೇಳುವಂಥದ್ದು. ಪ್ಲಸ್ ನಿಮಗೆ ಎಷ್ಟು ಗೊತ್ತಿದೆ. ಈಗ ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ಈ ಒಂದು ತೊಗೊಂಡ್ರೆ ನೋಡಿ, ಫಸ್ಟ್ ಆಫ್ ಆಲ್ 10 ಮಾರ್ಕ್ಸು ಕಾನ್ಸ್ಟಿಟ್ಯೂಷನ್ ಲಾ, ನೀವು ಅದು ಬೇಸಿಕ್ ಓದಿರ್ತೀರಿ. ಡಿಗ್ರಿಯಲ್ಲೂ ಕೂಡ ಬೇಸಿಕ್ BCom ಅಂಥ ಡಿಗ್ರಿಯಲ್ಲೂ ಸಹ ಕಾನ್ಸ್ಟಿಟ್ಯೂಷನ್ ಓದಲಿಕ್ಕಿರತ್ತೆ ಅಲ್ವಾ. ಅಥವಾ LLB ಕೂಡ ಸ್ಟಾರ್ಟಿಂಗಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಲಾ ಓದ್ತೀರಿ.
ಸೊ ವೇಟೇಜ್ ಎಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ಹೇಳುವಂಥದ್ದು. ಅದೇ ಈಗ ನೀವು ಸ್ಟಾರ್ಟಿಂಗಲ್ಲೇ ಇಫ್ ಯು ಸ್ಟಾರ್ಟ್ ರೀಡಿಂಗ್ ಕಂಪ್ನಿ ಲಾ ಇಸ್ ದ ಲಾರ್ಜೆಸ್ಟ್ ಆ್ಯಕ್ಟ್, ಆದರೂ ಸಹ 2 ಮಾರ್ಕ್ಸಿಗೆ ನೀವು ಕಂಪ್ನಿ ಲಾ ಸ್ಟಾರ್ಟಿಂಗಲ್ಲಿ ಓದ್ತಾ ಕೂತ್ಕೊಂಡ್ರೆ ಮತ್ತು ನಿಮ್ಗೆ ಫೆಮಿಲಿಯರು ಇರಲಿಕ್ಕಿಲ್ಲ. ಯಾವಾಗಲೂ ಕಾಲೇಜಲ್ಲಿ ಒಂದು ಸಲ ಪ್ರಿನ್ಸಿಪಲ್ಸ್ಗಳು, ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರ್ಸ್, ಡೈರೆಕ್ಟರ್ಸ್, ಮೀಟಿಂಗ್ಸ್ ಇದಿಷ್ಟು ಓದಿದ್ರಿ. ಬಟ್ ಅಲ್ವಾ, ಸೊ ಅದು ಕೂಡ ಬಹಳ ಮುಖ್ಯ. ಯಾವ ಸಮಯದಲ್ಲಿ ನೀವು ಯಾವುದು ಓದ್ತೀರಿ ಅಂತ ಹೇಳುವಂಥದ್ದು. ಸೈಬರ್ ಲಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2 ಮಾರ್ಕ್ಸು, ಅದನ್ನು ನೀವು ಸೈಮಲ್ಟೇನಿಯಸ್ಲಿ ಓದ್ತಾ ಹೋಗ್ಬೋದು. ಟೈಮ್ ತುಂಬ ಕೊಡಲಿಕ್ಕಿಲ್ಲ. ಫೆಮಿಲಿಯಾರಿಟಿ, ನಿಮ್ಗೆ ಯಾವುದು ಹೆಚ್ಚು ಗೊತ್ತಿದೆ ಸೊ ಅದನ್ನು ಫಸ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ವೇಟೇಜ್ ಪ್ರಕಾರ ನಾವು ನೋಡೋದಾದರೆ ಈ ಫಸ್ಟ್ ಒಂದು 5-6 ಏನು ಸೆಕ್ಷನ್ಸ್ ಇದೆ, 10, 8, 10, 10, 8 ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ಳುವಂಥ ಸೆಕ್ಷನ್ಸ್ಗಳು. ಸೊ ಹಾಗೆ ಫೋಕಸ್ ಆನ್ ಎಸೆನ್ಷಿಯಲ್ ಸಬ್ಜೆಕ್ಟ್ಸ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಲಾ, IPC, CPC, CRPC. ಸೊ ಈ ಥರ ಆರ್ಟ್ಗಳ ಮೇಲೆ ಫಸ್ಟ್ ಫೋಕಸ್ ಮಾಡಬೇಕು ಯಾವತ್ತೂ ಕೂಡ. ಕಾನ್ಸ್ಟಿಟ್ಯೂಷನ್ ನಾನು ಆವಾಗ ಹೇಳಿದಾಗೆ 10 ಮಾರ್ಕ್ಸು, IPC, CPC ಈಗ ಅದೇ ಬರೀ 3 ಅಲ್ಲ, 3 ಜೊತೆ ಇನ್ನೂ 3 ಆ್ಯಡ್ ಆಗಿದೆ, BNS, BSA, BNSS ಅಲ್ವಾ. ಸೊ ಕಷ್ಟ ಆಗತ್ತೆ. ಬಟ್ ನಾನು ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರುವಂಥದ್ದು. ಸಿಲೆಬಸ್ಸಲ್ಲಿ ಏನೇನು ಬರುತ್ತೆ, ನಾವು ಯಾವುದು ಓದಬೇಕು ಹೇಳುವಂಥದ್ದು, ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಯಿತಾ. ಸೊ ಸಿಲೆಬಸ್ಗೆ ಸಂಬಂಧಪಟ್ಟಾಗ ನಾನು ಹಲವಾರು ವೀಡಿಯೋಗಳನ್ನು ಮಾಡಿದ್ದೇನೆ. ಓಲ್ಡ್ ಸಿಲೆಬಸ್ ಇದ್ದಾಗಲೂ ವೀಡಿಯೋ ಮಾಡಿದ್ದೇನೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19ಗೆ. ಹಾಗೆ ನ್ಯೂ ಸಿಲೆಬಸ್ಗೂ ಕೂಡ ಸಂಬಂಧಪಟ್ಟ ಹಾಗೆ ಹ್ಯಾವ್ ಡನ್ ದ ವೀಡಿಯೋ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳದ್ದು ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾಕೆಂತಂದರೆ ನಾನು ಇದೆಲ್ಲ ಎಕ್ಸಾಮ್ಸ್ಗಳಿಗೂ ಹೇಳುವಂಥದ್ದೇ, ಎಲ್ಲರೂ ಹೇಳುವಂಥದ್ದೇ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಎಕ್ಸಾಕ್ಟ್ ನಿಮಗೆ ಡಿಟ್ಟೋ ಏನು ಕ್ವಶನ್ಸ್ಗಳು ಕೇಳೋದಿಲ್ಲ, ಆದರೆ ಆ ಪ್ಯಾಟರ್ನ್ ಸೆಟ್ ಆಗುತ್ತೆ ಆಯಿತಾ. ಉದಾಹರಣೆಗೆ ನಂಬರ್ ಆಫ್ ಡೇಸ್ ಕೇಳುವಂಥದ್ದು ಇರ್ಬೋದು, ಅಥವಾ ಡೆಫಿನೇಷನ್ಸ್ಗಳನ್ನ ಕೇಳುವಂಥ ಪ್ಯಾಟರ್ನ್ ಇರ್ಬೋದು, ಅಥವಾ ಹೌ ಮೆನಿ ವೀಕ್ಸ್, ಹೌ ಮೆನಿ ಡೇಸ್, ಟೈಮ್ ಲಿಮಿಟ್, ಎಕ್ಸೆಪ್ಷನ್ಸ್ಗಳನ್ನು ಕೇಳುವಂಥ ವಿಧಾನ ಇರ್ಬೋದು, ಅಥವಾ ಲ್ಯಾಂಡ್ ಮಾರ್ಕ್ ಕೇಸಸ್ಗಳನ್ನು ಯಾವುದಕ್ಕೆ ಎಸ್ಪೆಷಲಿ ಕೇಳ್ತಾರೆ ಹೇಳುವಂಥ ವಿಧಾನ, ಅಥವಾ ಇಲ್ಲಿಸ್ಟ್ರೇಷನ್ಸ್ಗಳ ಮೇಲೆ ಕ್ವಶನ್ಗಳನ್ನ ಕೇಳುವಂಥ ಪ್ಯಾಟರ್ನ್ ಇರ್ಬೋದು. IPCಯಲ್ಲೆಲ್ಲ ಜಾಸ್ತಿ ಇಲ್ಲಿಸ್ಟ್ರೇಷನ್ಗಳನ್ನು ಕೇಳ್ತಾರೆ, ಅಥವಾ TP ಆ್ಯಕ್ಟಲ್ಲಿ ಇರುತ್ತೆ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇರುತ್ತೆ. ಓಕೆ, ಸೊ ಹೀಗೆ, ಅಥವಾ ಕೆಲವೊಂದು ಕನ್ಸ್ಯೂಮರ್ ಫೋರಮ್, ಆ ಒಂದು ಒಂದು ಬಾಡಿ ಅಂತ ಹೇಳ್ತಾರಲ್ಲ, ಒಂದು ಇನ್ಸ್ಟಿಟ್ಯೂಷನ್ನು, ಅದ್ರದ್ದು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟು ಎಷ್ಟು ಜನ ಇರ್ತಾರೆ, ಅದ್ರದ್ದು ಜುರಿಡಿಕ್ಷನ್ ಎಷ್ಟು, ಈ ರೀತಿ ಕೇಳುವಂಥ ಪ್ಯಾಟರ್ನ್ ಇರ್ಬೋದು. ಸೊ ಇದೆಲ್ಲವೂ ನಮಗೆ ಗೊತ್ತಾಗುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ಮಾತ್ರ. ಸೊ 2011ರಿಂದ 2023 ತನಕನೂ ಕ್ವಶನ್ ಪೇಪರ್ಸ್ಗಳು ಅವೈಲೇಬಲ್ ಇದೆ. ಎಷ್ಟೋ ಬುಕ್ಸ್ಗಳು ಆನ್ಲೈನು ಸಿಗ್ತವೆ, ಆಫ್ಲೈನು ಸಿಗ್ತವೆ. ಯು ಕ್ಯಾನ್ ಪರ್ಚೇಸ್ ದೆಮ್. ಅಥವಾ ಇದು ಕೂಡ PDF ಕೂಡ ಸಿಗ್ತವೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಸಾಲ್ವ್ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗೆ ಐಡೆಂಟಿಫೈ ರಿಕರಿಂಗ್ ಕ್ವಶನ್ಸ್. ಎಕ್ಸಾಕ್ಟ್ ಡಿಟ್ಟೋ ಕ್ವಶನ್ಗಳು ಬರಲಿಕ್ಕಿಲ್ಲ, ಬಟ್ ರಿಪೀಟೆಡ್ಲಿ ಡೆಫಿನಿಷನ್ಸಿಂದ ಒಂದು ಸಲ ಅದೇ ಒಂದು ಸೆಕ್ಷನ್ 2A ಅಂತ ಇರ್ಬೋದು, ಅದರಲ್ಲೇ ಬೇರೆ ಬೇರೆ ತರಹದ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಆವಾಗ ನಿಮ್ಗೇನಾಗತ್ತೆ, ಪದೇ ಪದೇ ಕೇಳುವಂತಹ ಕ್ವಶನ್ಸ್ಗಳ ಪ್ಯಾಟರ್ನ್ ಅರ್ಥ ಆಗಿ ನಿಮಗೆ ಕ್ವಶನ್ ಫ್ರೇಮಿಂಗಲ್ಲಿ ನೀವು ಹೆಚ್ಚು ಫೆಮಿಲಿಯರ್ ಆಗ್ತೀರಿ, ಅದಕ್ಕೆ ಪರಿಚಿತರಾಗ್ತೀರಿ. ಆವಾಗ ನೀವು ಒಂದೇ ಸಲ ಗಾಬರಿ ಬೀಳೋದಿಲ್ಲ ಎಕ್ಸಾಮಲ್ಲಿ. ಮೇನ್ ಏನು ಗೊತ್ತಾ, ಎಕ್ಸಾಮಲ್ಲಿ ಹೌ ಡು ಯು ಹ್ಯಾಂಡಲ್ ದ ಸ್ಟ್ರೆಸ್ ಅಂತ ಹೇಳುವಂಥದ್ದು ಮಾತ್ರ. ತುಂಬ ಸಣ್ಣ ಸಣ್ಣ ವಿಚಾರಕ್ಕೆ ಟೆನ್ಷನ್ ಮಾಡ್ಕೊಳ್ತಾರೆ ಎಲ್ಲ ಅಲ್ವಾ. ಅಥವಾ ಕನ್ನಡ ಮೀಡಿಯಮ್ ಅವರು, ನಾವು ಕನ್ನಡ ಮೀಡಿಯಮ್, ನಾವು ಹೇಗೆ ಅರ್ಥ ಆಗುತ್ತೆ ಹೇಳುವಂಥದ್ದು ಇಲ್ಲ. ನೀವು ಆ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಷನ್ ಕೊಟ್ಟಿರ್ತಾರೆ. ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯಾವುದೇ ಭಾಷೆ ಇರಲಿ, ಇಟ್ಸ್ ನಾಟ್ ಅ ಹ್ಯೂಜ್ ಟಾಸ್ಕ್, ತುಂಬ ಕಷ್ಟ ಅಲ್ವೇ ಅಲ್ಲ. ಯಾಕೆಂದರೆ ನೀವು ಕಾನೂನು ಭಾಷೆ ಎಲ್ಲ ಕಲ್ತಿದ್ದಲ್ಲ, ಕಾನೂನನ್ನು ಕಲ್ತಿದ್ದು. ಕಾನೂನು ಅಂದರೆ ಎಲ್ರಿಗೂ ಒಂದೇ, ಇಂಗ್ಲೀಷಲ್ಲೂ ಒಂದೇ, ಕನ್ನಡದಲ್ಲೂ ಒಂದೇ ಅಲ್ವಾ. ಆರ್ಟಿಕಲ್ 21 ಅಂದರೆ ಏನು, ಆರ್ಟಿಕಲ್ 14 ಸಮಾನತೆ, ಆರ್ಟಿಕಲ್ 19 ಸ್ವತಂತ್ರತೆ. ಯಾವುದಕ್ಕೆ ಸ್ವಾತಂತ್ರ್ಯ, ಅದಕ್ಕೊಂದು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಅದು ರೀಸನಬಲ್ ರಿಸ್ಟ್ರಿಕ್ಷನ್ಸು ಹೇಳುವಂಥ ಕ್ಯಾಟಗರಿ ಮಾತ್ರ ನೀಡ್ಬೋದು. ಸೊ ಹೀಗೆ ಯಾವುದೇ ಭಾಷೆ ಇದ್ದರೂ ಸಹ ನಿಮಗೆ ಅಟ್ಲೀಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಟರ್ಮ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥ ಆದರೆ ದೆನ್ ಇಟ್ ವುಡಂಟ್ ಬಿ ಅ ಹ್ಯೂಜ್ ಟಾಸ್ಕ್ ಎಟ್ ಆಲ್. ಕಷ್ಟವಾದಂಥ ಟಾಸ್ಕ್ ಅಲ್ವೇ ಅಲ್ಲ ಅದು. ಸೊ ಯಾವ ತರಹದ ಅಂದರೆ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಆನ್ ಯುವರ್ ಓನ್. ಆ ಪ್ಯಾಟರ್ನ್, ಇದು ನಾನು ನೋಡಿದ್ದೆ, ಈ ಕ್ವಶನ್ ಸೇಮ್ ನಾನು ಹೋದ ವರ್ಷದ ಕ್ವಶನ್ ಪೇಪರ್ ಇದೇ ಥರ ಬಂದಿತ್ತು, ಜಸ್ಟ್ ಸೆಕ್ಷನ್ ನಂಬರ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಹೀಗಲ್ಲ ನೀವು ಹೇಳುವಂಥದ್ದು, ಅದೇ ಸೇಮ್ ಅದೇ ಇಲ್ಲಿ ನಾವು ಇದನ್ನು ಕಾಣ್ಬೋದು.
ಹಾಗೆ ಟೈಮ್ ಯುವರ್ ಸೆಲ್ಫ್ ವೈಲ್ ಸಾಲ್ವಿಂಗ್ ಟು ಬಿಲ್ಡ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಸೊ ನೋಡಿ ಎಷ್ಟು ಸಮಯ ಪ್ರಾಕ್ಟೀಸ್ ಮಾಡ್ತೀರಿ. ಒಂದು 10 ಕ್ವಶನ್ಸ್ಗಳನ್ನು ಅಥವಾ 100 ಕ್ವಶನ್ಸ್ಗಳನ್ನು ಕೆಲವೊಂದು ಸಲ 3-4 ದಿನಗಟ್ಟಲೆ ತೊಗೊಂಡಿದ್ದಿದೆ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ, ತೊಂದರೆ ಇಲ್ಲ. ಆದರೆ ಎಷ್ಟು ಅಕ್ಯುರೇಟಾಗಿ ನೀವು ಆನ್ಸರ್ ಮಾಡ್ತೀರಿ. ಫಸ್ಟು ಈಗ ಇಷ್ಟೊಂದು ಕ್ವಶನ್ ಪೇಪರ್ಸ್ಗಳಿವೆಲ್ಲ, ಸೊ ಫಸ್ಟು ಒಂದು 4-5 ಕ್ವಶನ್ಸ್ಗಳನ್ನು ನೋಡದೆ ಪ್ರಾಕ್ಟೀಸ್ ಮಾಡಿ, ಅಥವಾ 4-5 ಕ್ವಶನ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ವಿಚ್ ಓವರ್ ಆಗಿ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಹಾಗೆ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರಬೇಕು. ಇಂತಿಷ್ಟು ಸಮಯದಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. 10 ಕ್ವಶನ್ಸ್ಗಳನ್ನು ಐ ಟುಕ್ 15 ಮಿನಿಟ್ಸ್, 100 ಕ್ವಶನ್ಸ್ಗಳಿಗೆ 3 ಅವರ್ಸ್ ಆಯಿತು. ಈ ರೀತಿ ನೀವು ಅನಾಲಿಸಿಸ್ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಕ್ವಶನ್ ಪೇಪರ್ ಎಕ್ಸಾಮ್ ದಿನ ಹೋಗಿ ಸಾಲ್ವ್ ಮಾಡುವಂಥದ್ದಲ್ಲ, ಅಥವಾ ಬ್ಲೈಂಡಾಗಿ ಬೇರೆ ಆ್ಯಕ್ಟ್ ಎಲ್ಲ ತೊಗೊಂಡು ಹೋಗಿ ನೋಟ್ಸ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಕ್ಸಾಮಲ್ಲಿ ನಾವು ಹೊಸದಾಗಿ ನೋಡ್ತೇವೆ ಅಂದರೆ ಅಲ್ಲ. ಸೊ ನೀವು ಈಗಷ್ಟೇ ಪಾಸ್ಡ್ ಔಟ್ ಆಗಿದ್ದರೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೀತಾ ಇದ್ದರೆ ಸ್ವಲ್ಪ ದಿನಕ್ಕೆ 1-2 ಗಂಟೆ ಆದರೂ ಸ್ಪೇರ್ ಮಾಡಿ ಆ ಬೇರೆ ಆ್ಯಕ್ಟ್ನ ಪ್ರತಿದಿನ ಓದಲಿಕ್ಕೆ ಅಭ್ಯಾಸ ಮಾಡಿ. ಮೇಕ್ ಯೂಸ್ ಆಫ್ ಓಪನ್ ಬುಕ್ ನೇಚರ್ ಆಫ್ ದಿ ಎಕ್ಸಾಮ್. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ಒಂದು ಬಹಳ ಮುಖ್ಯವಾದಂಥ ಒಂದು ಫೀಚರ್ ಏನಂತಂದರೆ, ಪ್ಯಾಟರ್ನ್ ಈಗ ಚೇಂಜ್ ಆಗಿದೆ. ಮೊದಲು ಫುಲ್ ನೋಟ್ಸ್ಗಳನ್ನು ಕೂಡ ತೊಗೊಂಡು ಹೋಗ್ಬೋದಿತ್ತು, ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ತೊಗೊಂಡು ಹೋಗ್ಬೋದಿತ್ತು. ಸೊ ಎಲ್ಲೋ ನಾವು ಎಂಟೈರ್ ಟೆಕ್ಸ್ಟ್ ಬುಕ್ಗಳನ್ನ ತೊಗೊಂಡು ಹೋಗ್ತಿದ್ವು ಎಷ್ಟೋ ಜನ. ಬಟ್ ಈಗ ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ ಟು ಓನ್ಲಿ ಬೇರ್ ಆ್ಯಕ್ಟ್ಸ್ ವಿತೌಟ್ ನೋಟ್ಸ್, ವಿತೌಟ್ ಶಾರ್ಟ್ ಕಮೆಂಟ್ಸ್. ಶಾರ್ಟ್ ಕಮೆಂಟ್ಸು ಇರಬಾರ್ದು, ನೋಟ್ಸು ಇರಬಾರ್ದು. ಜಸ್ಟ್ ಕಾನೂನು ಏನು ಎಕ್ಸಾಕ್ಟ್ ಹೇಳುತ್ತೆ ಅಷ್ಟು ಮಾತ್ರ ಅಂಥ ಬುಕ್ಕನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿ. ಬಟ್ ಓಪನ್ ಬುಕ್ ನೀವು ರೆಫರ್ ಮಾಡ್ಬೋದು. ಆನ್ಸರ್ ಮಾಡುವಾಗ ನೀವೆಲ್ಲ ನೆನ್ಪಿಟ್ಕೊಳ್ಬೇಕಂತಲ್ಲ, ಆಫ್ಕೋರ್ಸ್ ಯು ವಿಲ್ ರೆಫರ್ ಅಲ್ವಾ. ಅಂಥ ಒಂದು ಓಪನ್ ಬುಕ್ ಸಿಸ್ಟಮನ್ನು ಎಷ್ಟು ಒಳ್ಳೆಯದಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ. ಸೊ ಆರ್ಗನೈಸ್ ಯುವರ್ ರೆಫರೆನ್ಸ್ ಮೆಟೀರಿಯಲ್ಸ್ ಫಾರ್ ಕ್ವಿಕ್ ಆ್ಯಕ್ಸೆಸ್. ಅಂದರೆ ನೀವು ಎಕ್ಸಾಮಲ್ಲಿ ಈಗ 10 ಮಾರ್ಕ್ಸಿಂದು ಸಪ್ರೇಟ್ ಸೆಟ್ ಮಾಡಿಟ್ಕೊಳ್ಳಿ. CPC ಅಥವಾ ಓಲ್ಡ್ ಕ್ರಿಮಿನಲ್ ಲಾಸ್ಗಳ ಬುಕ್ಸ್ಗಳನ್ನ ಸಪ್ರೇಟು ಒಂದು 2-3 ನಿಮಗೊಂದು ಅಲ್ಲಿ ಸ್ವಲ್ಪ ಜಾಗ ಇರತ್ತಲ್ಲ. ಸೊ ಅಲ್ಲಲ್ಲೇ, ಯಾಕೆಂದರೆ ಆ ಬುಕ್ಕನ್ನು ಹೀಗೆ ತೊಗೊಂಡು ಇದು ಮಾಡಲಿಕ್ಕೆ ಟೈಮ್ ಆಗಿಬಿಡತ್ತೆ. ಸೊ ಅದು ನಿಮ್ಗೆ ಒಂದೇ ಸಲ ಬರೋದಿಲ್ಲ, ಅದಕ್ಕೊಂದು ಪ್ರಾಕ್ಟೀಸ್ ಬೇಕು ಅಲ್ವಾ. ಸೊ ಎಕ್ಸಾಮಲ್ಲಿ ಹೋಗ್ಕೊಂಡು ನಾನು ಈ ಬುಕ್ ಇಲ್ಲಿ ಹೀಗೆ ಇಟ್ಟರೆ ನನಗೆ ಇದು ಫಸ್ಟ್ ಸಿಗತ್ತಾ, ಇಲ್ಲ. ಅದು ಸಣ್ಣ ಸಣ್ಣ ವಿಷಯ, ಬಟ್ ಪ್ರಾಕ್ಟೀಸ್ ಅಲ್ವಾ. ಸೊ ನಿಮ್ಗೆ ಇಲ್ಲಿ ಕೆಲವೊಂದು ಆ ಬುಕ್ಗಳ ಒಂದು ಇದು ನೋಡೇ ಗೊತ್ತಾಗತ್ತೆ ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂದರೆ ಅದರದ್ದು ಒಂದು ಆ ಸೈಜ್ ಏನಿದೆ, ಡೈಮೆನ್ಷನ್ಸ್ ನೋಡೆ ಓಕೆ ಇದು ಈ ಆ್ಯಕ್ಟ್ ಅಂತ ಹೇಳಿ ನೋಡಿದ್ರೆ ಕೂಡ ಕೆಲವೊಂದು ಸಲ ಆ ಬುಕ್ಕನ್ನು ಪುಲ್ಔಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಬಟ್ ಏನು ಬರಿಬೇಡಿ, ಬುಕ್ ಮೇಲೆ ಏನು ಬರಿಬೇಡಿ. ಶುಡಂಟ್ ಕಂಟೈನ್ ಎನಿ ಕೈಂಡ್ ಆಫ್ ರೈಟಿಂಗ್ಸ್, ನೋಟ್ಸ್ ಯಾವ ರೀತಿ ಮಾಡ್ಕೊಳ್ಬಾರ್ದು ಎಕ್ಸಾಮಲ್ಲಿ. ಸೊ ಆರ್ಗನೈಸ್ ಮಾಡ್ಕೊಳ್ಳುವಂಥದ್ದು ಕೂಡ ಕಲೀರಿ. ಪ್ಲಸ್ ಪ್ರಾಕ್ಟೀಸ್ ಲೊಕೇಟಿಂಗ್ ಆನ್ಸರ್ ಸ್ವಿಫ್ಟ್ಲಿ ಡ್ಯೂರಿಂಗ್ ದ ಎಕ್ಸಾಮ್. ಇದು ಮಾತ್ರ ಬಹಳ ಮುಖ್ಯ. ಈಗ ಉದಾಹರಣೆಗೆ ಐ ಹ್ಯಾವ್ ಅ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಮೇಲೆ ಸೆಕ್ಷನ್ ಕೊಟ್ಟಿಲ್ಲ, ಬಟ್ ಕೇಳಿದ್ದಾರೆ ಡಿಕ್ಲರೇಷನ್ಗೆ ಸಂಬಂಧಪಟ್ಟ ಯಾವುದೋ ಕ್ವಶನ್ ಕೊಟ್ಟಿದ್ದಾರೆ. ಸೊ ನನಗೆ ಹೇಗೆ ಗೊತ್ತಾಗುತ್ತೆ, ನಾನು ಸೆಕ್ಷನ್ 1ಇಂದ ಓದ್ತಾ ಹೋಗಬೇಕಾ, ಸೆಕ್ಷನ್ 1 ಡಿಕ್ಲರೇಷನ್ ಇದೆಯಾ, ಡೆಫಿನಿಷನ್ಸ್. ಈಗ ನಾವು ಕಂಪ್ಯೂಟರ್ ಕಂಟ್ರೋಲ್ F ಕೊಟ್ಟು ಸರ್ಚ್ ಕೊಟ್ಬಿಡ್ಬೋದು, ಅದು ಫುಲ್ ಸರ್ಚ್ ಮಾಡಿಕೊಡುತ್ತೆ. ಬಟ್ ನಮ್ಮ ಕಣ್ಣು ಅದು ಆ ರೀತಿ ಅಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿರಬೇಕು, ಕ್ಯಾಟಗರಿ ಅಂದರೆ ಉದಾಹರಣೆಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಈಗ ನೀವು ಕೂಡ ಬೇರೆ ಆ್ಯಕ್ಟ್ ಇದ್ದರೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ನೋಡಿ. ಸೊ ಫಸ್ಟ್ ಅದು ಪ್ರಿಲಿಮಿನರಿ ಪೋರ್ಷನ್ ಇರುತ್ತೆ, ಅದಾದ ನಂತರ ರಿಕವರಿ ಆಫ್ ದಿ ಪೊಸಿಷನ್ ಇರುತ್ತೆ, ಅದಾದ ನಂತರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಇರುತ್ತೆ, ಆಮೇಲೆ ರೆಕ್ಟಿಫಿಕೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್, ಅದಾದ ನಂತರ ರಿಸೆಷನ್, ಹಾಗೆ ಕ್ಯಾನ್ಸಲೇಷನ್ ಇದೆ, ಅದಾದ ನಂತರ ಡಿಕ್ಲರೇಟರಿ ಡಿಕ್ರೀಸ್. ಓಕೆ, ಡಿಕ್ಲರೇಟರಿ ಡಿಕ್ರೀಸ್ ಅಂದರೆ ಸಮ್ವೇರ್ ನಾವು ಅದನ್ನು ಡಿಕ್ಲರೇಷನ್ ರಿಲೇಟ್ ಮಾಡ್ಬೋದು, ಇಲ್ಲಿ ಕ್ವಶನ್ ಇರ್ಬೋದು, ಇಲ್ಲಿ ಆನ್ಸರ್ ಇರ್ಬೋದು ಅಂತ ಹೇಳಿ ವಿ ಮೇ ಸರ್ಚ್ ಸೆಕ್ಷನ್ 34 ಮತ್ತು 35. ಸೆಕ್ಷನ್ 34 ಮತ್ತು 35ನ ನಾವು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಏನು ಕ್ವಶನ್ ಇದೆ ಅದ್ರ ಪ್ರಕಾರ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಪೇಜನ್ನು ತಿರುಗಿ ಹಾಕುವಂಥದ್ದು ಮುಗಿಯೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ ನೀವು ಪ್ರಾಕ್ಟೀಸ್ ಮಾಡುವಂಥದ್ದು. ಓಪನ್ ಬುಕ್ ಇದ್ದರೂ ಸಹ ಆನ್ಸರ್ಸ್ ಎಲ್ಲಿ ಅಂತ ಗೊತ್ತಾಗದೇ ಇದ್ದರೆ ಅಥವಾ ಸೆಕ್ಷನ್ ಎಲ್ಲಿ ಅಂತ ಗೊತ್ತಾಗಿದ್ದರೆ ನೀವು ಎಷ್ಟು ಬೇರೆ ಆ್ಯಕ್ಟನ್ನು ತೊಗೊಂಡು ಏನು ಯೂಸು ಅಲ್ವಾ. ಸೊ ಅಲ್ಲಿ ಆನ್ಸರನ್ನು ಲೊಕೇಟ್ ಮಾಡುವಂಥದ್ದಿದೆಯಲ್ಲ, ಅದು ಕಲೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ನೀವು ಪಾಸ್ ಆಗಬೇಕಾ, ನೀವು ಯಾವುದೇ ಬಾಯ್ ಹೆಟ್ ಮಾಡಬೇಕಾಗಿಲ್ಲ ಅಥವಾ ಏನು ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಂತ ಇಲ್ಲ. ಕೆಲವೊಂದು ಪ್ರಿನ್ಸಿಪಲ್ ಬೇಸ್ಡ್ ಕ್ವಶನ್ಸ್ಗಳು ಬರ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಬೇರೆ ಆ್ಯಕ್ಟಲ್ಲಿ ಇಲ್ಲದೆ ಇರುವಂಥದ್ದು ಸಹ, ಈಗ ಎಷ್ಟೋ ಲ್ಯಾಂಡ್ ಮಾರ್ಕ್ ಕೇಸಸ್ಗಳೆಲ್ಲ ಅದೆಲ್ಲ ಬೇರೆ ಆ್ಯಕ್ಟಲ್ಲಿ ಸಿಗೋದಿಲ್ಲ. ಆ ಕ್ವಶನ್ಸ್ಗಳು ಬರ್ತವೆ, ಅದು ಯಾವುದೂ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರು ಸಹ, ನಿಮ್ಗೆ ಗೊತ್ತಿಲ್ಲ ಅದು ಯಾವುದು, ನೀವು ಕಲಿತೇ ಇಲ್ಲ ಅಂತ ಆದರೂ ಸಹ ಉಳಿದ ಒಂದು 50-60 ಮಾರ್ಕ್ಸಿಗಂತೂ ಬೇರೆ ಆ್ಯಕ್ಟ್ನ ಕ್ವಶನ್ಸ್ಗಳೇ ಬರುವಂಥದ್ದು. ಲೊಕೇಟ್ ಮಾಡುವಂಥದ್ದು ಗೊತ್ತಾಗಬೇಕು ಅಷ್ಟೇ ನಿಮಗೆ, ಅಷ್ಟೇ ಅದರಲ್ಲಿರುವಂಥ ಒಂದು ಇದು ಟ್ರಿಕ್ ಅಂತ ಹೇಳ್ತಾರಲ್ಲ. ಸೊ ಎಂಟೈರ್ ವಾಟ್ ಐ ಫೀಲ್ ಇಸ್ ಎಂಟೈರ್ ನಾನು ಏನು ಟಿಪ್ಸ್ ಕೊಡ್ತಾನಲ್ಲ ಆ ಟಿಪ್ಸಲ್ಲಿ ದಿಸ್ ಈಸ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್
ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಲೊಕೇಟಿಂಗ್ ದ ಆನ್ಸರ್ಸ್ ನೀವು ಬೇರೆ ನೋಟ್ಸ್ ಮಾಡ್ಕೊಳ್ಳಿ ಮನೇಲಿ. ಸೊ ಕೂಡಲೇ ಅದಕ್ಕೋಸ್ಕರ ಇಂಡೆಕ್ಸನ್ನು ಆದಷ್ಟು ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಅದು ಯಾವ ರೀತಿ ಅಂತ ಹೇಳ್ತಾನೆ. ಸೊ ಹೇಗೆ ಫೋಕಸ್ ಆನ್ ಬೇರ್ ಆ್ಯಕ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸೆಕ್ಷನ್ಸ್. ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಸೆಕ್ಷನ್ಸ್ ನಮಗೆ ಪಾಸ್ಟ್ ಇಯರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಇಂಪಾರ್ಟೆಂಟ್ ಸೆಕ್ಷನ್ಸನ್ನು ಗೊತ್ತಾದಾಗ ಸೊ ಟೆಂಪರರಿ ಇಂಜಂಕ್ಷನ್ ಅಂತ ಕೇಳಿದ್ದಾರೆ ಅಥವಾ ಪರ್ಪೆಚುವಲ್ ಇಂಜಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಪರ್ಪೆಚುವಲ್ ಇಂಜಂಕ್ಷನ್ನು ನನಗೆ ಎಂಟೈರ್ ಇಷ್ಟೊಂದು ಆ್ಯಕ್ಟಲ್ಲಿ ಯಾವುದರಲ್ಲಿ ಬರುತ್ತೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಬರುತ್ತೆ. ಸಿ ಪಿ ಸಿಯಲ್ಲಿ ಟೆಂಪರರಿ ಇಂಜೆಕ್ಷನ್ ಹೇಳುವಂಥ ಒಂದು ಆರ್ಡರ್ 39 ಅಂತ ಇದೆ. ಬಟ್ ಪರ್ಪೆಚುವಲ್ ಇಂಜೆಕ್ಷನ್ ಅಂತ ಏನು ಡೀಟೇಲಾಗಿ ಕೊಟ್ಟಿಲ್ಲ. ಹಾಗೆ ಪರ್ಪೆಚುವಲ್ ಇಂಜೆಕ್ಷನ್ ನಮಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಗೊತ್ತಿರತ್ತೆ. ಸೊ ಇಷ್ಟು ಬೇಸಿಕ್ ಇದು ಗೊತ್ತಿರಬೇಕು. ಆಮೇಲೆ ಬೇಕಿದ್ರೆ ಹುಡುಕಬೇಕು ಪರ್ಪೆಚುವಲ್ ಇಂಜೆಕ್ಷನ್ ಎಲ್ಲಿದೆ ಅಂತ ಹೇಳಿ. ಇದು ವೆರಿ ಶಾರ್ಟ್ ಆ್ಯಕ್ಟ್, ಸೆಕ್ಷನ್ 1ಇಂದನೂ ಕೂಡ ಹುಡುಕ್ಬೋದು. ಬಟ್ ಮೊದಲೇ ನೀವು ಪರ್ಪೆಚುವಲ್ ಇಂಜೆಕ್ಷನ್ ಸುಮಾರು ಯಾವ ಇದರಲ್ಲಿ ಬರುತ್ತೆ ಅಂದರೆ ಅದು ಲಾಸ್ಟಲ್ಲಿ ಬರುತ್ತೆ ಅಂತ ಹೇಳಿ ನಿಮ್ಗೆ ಅಂದಾಜಿದ್ರೆ. ಇಂಜೆಕ್ಷನ್ಗೆ ಸಂಬಂಧಪಟ್ಟ ಸೆಕ್ಷನ್ಸ್ಗಳು ಲಾಸ್ಟಲ್ಲಿವೆ. ಸೊ ಐಲ್ ಸಿ ಪರ್ಪೆಚುವಲ್ ಇಂಜೆಕ್ಷನ್ ವೆನ್ ಗ್ರಾಂಟೆಡ್ ಅಂತ ಹೇಳಿ ಒಂದು ಸೆಕ್ಷನ್ 38 ಇದೆ. ಅಥವಾ ಪರ್ಪೆಚುವಲ್ ಇಂಜೆಕ್ಷನ್ ಸಂಬಂಧಪಟ್ಟ ಚಾಪ್ಟ್ರೇ ಇದೆ, ಸೆಕ್ಷನ್ 38 ಟು ಸೆಕ್ಷನ್ 42 ಅದೆಲ್ಲವೂ ಕೂಡ ಬರುವಂಥದ್ದು ಅಲ್ವಾ. ಸೊ ಹಾಗೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನು ನಾವು ಓದೋದ್ರಿಂದ ಬೇರೆ ಆ್ಯಕ್ಟ್ ಎಕ್ಸಾಕ್ಟ್ಲಿ ಹಾಗೆ ಓದಿ ಏನು ಹೇಳುತ್ತೆ ಅಂತ ಹೇಳಿ ಗೊತ್ತಾಗೋದ್ರಿಂದ ಬೇರೆ ಆ್ಯಕ್ಟನ್ನು ಫೋಕಸ್ ಮಾಡುವಂಥದ್ದು ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಓಕೆ, ಸೊ ಬಿ ಫೆಮಿಲಿಯರ್ ವಿತ್ ದ ಸ್ಟ್ರಕ್ಚರ್ ಆ್ಯಂಡ್ ಪ್ರಾವಿಷನ್ಸ್ ಆಫ್ ಬೇರೆ ಆ್ಯಕ್ಟ್ಸ್. ಸ್ಟ್ರಕ್ಚರ್ ಅಂದರೆ ಹೇಗೆ? ಸೊ ನಮ್ಮ ಇದರಲ್ಲಿ ನಾನು ಓವರ್ ವ್ಯೂ ಅಂತ ನಾನು ಕೆಲವೊಂದು ಕ್ಲಾಸಸ್ಗಳನ್ನು ಮಾಡಿದ್ದೇನೆ, ಯೂಟ್ಯೂಬಲ್ಲೂ ಸಿಗುತ್ತೆ ಅಥವಾ ನನ್ನ ಕೋರ್ಸಲ್ಲೂ ಕೂಡ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸಲ್ಲೂ ಕೂಡ. ಸೊ ಬೇಸಿಕಲಿ ಫಸ್ಟ್ ಫಾರ್ ಎನಿ ಆ್ಯಕ್ಟ್, ನಾವು ಯಾವುದೇ ಆ್ಯಕ್ಟಿಗೂ ಐ ವಿಲ್ ಡೂ ದ ಓವರ್ ವ್ಯೂ ಅಂತ ಮಾಡ್ತೇನೆ. ಯಾಕೆ ಅಂದರೆ ಹೇಗೆ ಈಗ ಕನ್ಸ್ಯೂಮರ್ ಆ್ಯಕ್ಟಲ್ಲಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಫಸ್ಟ್ ಡೆಫಿನಿಷನ್ಸ್ ಇರುತ್ತೆ. ಕನ್ಸ್ಯೂಮರ್ ಫೋರಮ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ, ಚಾಪ್ಟರ್ ಇದೆ. ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಹೇಳೋದಕ್ಕೆ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ, ಚಾಪ್ಟರ್ ಇದೆ. ಅಥವಾ ಪ್ರಾಡಕ್ಟ್ ಲಯಬಿಲಿಟಿ ಹೇಳೋದಕ್ಕೆ ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಅಥವಾ ಈಗ ನಾನು CRPC ಅಥವಾ BNSS ಇದ್ರದ್ದು ಓವರ್ವ್ಯೂ ಮಾಡಿದ್ದೇನೆ, ಚೆಕ್ ಮಾಡಿ ನೋಡ್ಬೋದು. ಸೊ ಏನು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಇನ್ವೆಸ್ಟಿಗೇಷನ್ ಹೇಳುವಂಥದ್ದು ಒಂದು ಚಾಪ್ಟರ್ ಇದೆ, ಜಡ್ಜ್ಮೆಂಟ್ ಹೇಳುವಂಥದ್ದು ಚಾಪ್ಟರ್ ಇದೆ. ಅಥವಾ ಜನರಲ್ ಎವಿಡೆನ್ಸ್ ತೊಗೊಳ್ಳುವಂಥ ಸಪ್ರೇಟ್ ಪ್ರಾವಿಷನ್ಸ್ ಬೇರೆ ಇದೆ, ಸಮಸ್ಯೆಗೆ ಸಂಬಂಧಪಟ್ಟ ಬೇರೆ ಇದೆ, ಕೋರ್ಟ್ನ ಪವರ್ಸ್ಗೆ ಸಂಬಂಧಪಟ್ಟ ಸೆಕ್ಷನ್ಗಳು ಬೇರೆ ಇವೆ, ಚಾಪ್ಟರ್ ಬೇರೆ ಇವೆ. ಸೊ ಹೀಗೆ ನಮಗೆ ಹೇಗೆ ಡಿವೈಡ್ ಆಗಿದೆ ಒಂದು ಕಾನೂನು ಅಂತ ಹೇಳಿ ಗೊತ್ತಾದಾಗ ಆವಾಗ ನಮ್ಗೆ ಲೊಕೇಟ್ ಮಾಡಲಿಕ್ಕೆ ಸುಲಭ. ಸೊ ಅದಕ್ಕೋಸ್ಕರ ಅದು ಸ್ಟ್ರಕ್ಚರ್ ಅಥವಾ ಓವರ್ವ್ಯೂ ಅದು ತಿಳ್ಕೊಳ್ಳೋಂಥದ್ದು ಬಹಳನೇ ಮುಖ್ಯ ಈ ಒಂದು ಹಂತದಲ್ಲಿ, ಆಯಿತಾ. ಸೊ ನೀವು ಕೂಡ ಮಾಡ್ಬೋದು ಪ್ರತಿ ಸಲನೂ ಕೂಡ. ಆರ್ ಲೈಕ್ ನನ್ನ ಕ್ಲಾಸಸ್ ಎಷ್ಟೋ ಇದೆ ಓವರ್ವ್ಯೂಗೆ ಸಂಬಂಧಪಟ್ಟದ್ದು, ಅಥವಾ ಕೋರ್ಸಲ್ಲೂ ಕೂಡ ಐ ಹ್ಯಾವ್ ಟೋಲ್ಡ್, ಅದರದ್ದು ಫ್ರೀ ವೀಡಿಯೋಸ್ ಕೂಡ ಸಿಗ್ತವೆ. ಆಲ್ರೆಡಿ ಕೋರ್ಸಲ್ಲಿ ಇರೋರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು ಓವರ್ವ್ಯೂನ ಸ್ಟಡಿ ಮಾಡ್ತೇವೆ ಅಂತ ಹೇಳಿ. ಬಟ್ ಇಂಡೆಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಂಡೆಕ್ಸ್ ವೆರಿ ಸಿಂಪಲ್, ಅದಕ್ಕೇನು ಬ್ರಹ್ಮವಿದ್ಯೆ ಬೇಕಂತ ಇಲ್ಲ. ಬಟ್ ಕೆಲವರಿಗೆ ದೇ ರಿಕ್ವೈರ್ ಸ್ವಲ್ಪ ಟೈಮಿಗೋಸ್ಕರ ದೇ ರಿಕ್ವೈರ್ ಸಮ್ ಗೈಡೆನ್ಸ್ ಅಲ್ವಾ, ಅದಕ್ಕೋಸ್ಕರ ಸಮ್ ಗೈಡೆನ್ಸ್ ಕೋರ್ಸನ್ನು ಮಾಡುವಂಥದ್ದು. ಈಗ ಉದಾಹರಣೆಗೆ ಸಿ ಪಿ ಸಿ ಅದು ಒಂದು PDF ತೊಗೊಂಡ್ರೆ, ಸೊ ಡೆಫಿನಿಷನ್ಸ್ ನಮ್ಗೆ ಇದೊಂದು ಗೊತ್ತಿರುತ್ತೆ, ಡೆಫಿನಿಷನ್ಸ್ ನಮಗೆ ಇದರಲ್ಲಿರೋವಂಥದ್ದು ಅಂತ ಹೇಳಿ. ಈಗ ಜ್ಯೂರಿಡಿಕ್ಷನ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಮಗೆ ಸಿಗತ್ತೆ ಹೇಳುವಂಥದ್ದು ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಅಥವಾ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ಅಟ್ಯಾಚ್ಮೆಂಟ್ ಬಗ್ಗೆ ಎಲ್ಲಿದೆ ಅದನ್ನು ನಾವು ಈ ಪೋರ್ಷನಲ್ಲಿ ಹುಡುಕ್ತೇವೆ. ಲೈಕ್ ಇಲ್ಲಿದೆ ಎಕ್ಸಿಕ್ಯೂಷನ್ನು, ಅದರಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳುವಂಥದ್ದು ಎಲ್ಲಿದೆ, ಇಲ್ಲಿ ಸಮ್ವೇರ್ ಹಿಯರ್ ವಿ ಸಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಆರ್ಡರ್ 21 ಅಂತ ಒಂದು ರಿಲೇಟೆಡ್ ಆರ್ಡರ್ ಇದೆ ಫಸ್ಟ್ ಶೆಡ್ಯೂಲಲ್ಲಿ. ಸೊ ಹೀಗೆ ವೆನ್ ವಿ ಬಿಕಮ್ ಅವೇರ್ ವಿತ್ ದ ಇಂಡೆಕ್ಸ್, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇಂಡೆಕ್ಸ್ ಅಂದರೆ ಹೇಗೆ ಡಿವೈಡ್ ಆಗಿದೆ ಅಂತ ಹೇಳಿ ನೋಡ್ತೇವೆ ಅಂತ ಆದರೆ ದೆನ್ ಇಟ್ ವುಡ್ ಬಿ ವೆರಿ ಈಸಿ, ಲೊಕೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ಹಾಗೆ ಫೋಕಸ್ ಆನ್ ಲ್ಯಾಂಡ್ಮಾರ್ಕ್ ಸೆಕ್ಷನ್ಸ್, ಎಕ್ಸ್ಪ್ಲನೇಷನ್ಸ್ ಆ್ಯಂಡ್ ಇಲ್ಲಸ್ಟ್ರೇಷನ್ಸ್. ಸೊ ಕೆಲವೊಂದು ಎಕ್ಸೆಪ್ಷನ್ಸು ಅಂದರೆ ಫೇಮಸ್ ಸೆಕ್ಷನ್ಗಳಿರ್ತವೆ, ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ಗೊತ್ತಾಗುವಂಥದ್ದಲ್ಲ. ಸೊ ಬೇರೆ ಆ್ಯಕ್ಟ್ ಓದ್ತಾ ಈಗ ನಾನು ಪರ್ಪೆಚುವಲ್ ಇಂಜೆಕ್ಷನ್ ಅಂತ ಹೇಳಿದೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಸೆಕ್ಷನ್ 38 ಕಾಣ್ತೇವೆ. ಹಾಗೆ ಇಲ್ಲಸ್ಟ್ರೇಷನ್ಸ್ಗಳು ಕೂಡ ಅರ್ಥ ಆಗ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಅಥವಾ ಅದರದ್ದು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ತಾರೆ ಡೀಟೇಲ್ ಆಗಿ. ಈಗ ರೆಸ್ ಜುಡಿಕೇಟ ಸೆಕ್ಷನ್ 9 ಫಾರ್ಮರ್ ಸೂಟ್ ಅಂದರೆ ಏನು ಅಂತ ಹೇಳಿ ಕೊಟ್ಟಿದ್ದಾರೆ.
ಅಥವಾ ಎಕ್ಸ್ಪ್ಲನೇಷನ್ 4ಅಲ್ಲಿ ಕನ್ಸ್ಟ್ರಕ್ಟಿವ್ ರೆಸ್ಟಿಫಿಕೇಟಾ. ಕನ್ಸ್ಟ್ರಕ್ಟಿವ್ ರೆಸ್ಟಿಫಿಕೇಟ್ ಅಂತ ಹೆಸರು ಕೊಟ್ಟಿಲ್ಲ, ಬಟ್ ಆ ಪ್ರಿನ್ಸಿಪಲ್ ಮೈಟ್ ಆ್ಯಂಡ್ ಆಟ್ ಪ್ರಿನ್ಸಿಪಲ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿದಾಗ ಇಟ್ ವುಡ್ ಬಿ ಈಸಿ ಆಯಿತಾ. ಹಾಗೆ ಮಾಕ್ ಟೆಸ್ಟ್ಗಳು. ಸೊ ಮಾಕ್ ಟೆಸ್ಟ್ಗಳೇನು, ಈಗ ಎಷ್ಟೋ ಬುಕ್ಸ್ಗಳಲ್ಲೂ ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿರ್ತಾರೆ, ಆನ್ಲೈನ್ ಆದರೂ ಆಫ್ಲೈನ್ ಆದರೂ. ಅಂದರೆ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಂಡಾಗೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಹೇಗೂ ಸಾಲ್ವ್ ಮಾಡಿರ್ತೀರಿ, ಆನ್ಸರ್ಸ್ಗಳು ಇರ್ತವೆ ಎಷ್ಟೋ ಕಡೆ. ಮಾಕ್ ಟೆಸ್ಟ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಶೆಡ್ಯೂಲ್ ರೆಗ್ಯುಲರ್ ಮಾಕ್ ಟೆಸ್ಟ್ ಟು ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಐಡೆಂಟಿಟಿ. ಸೊ ಪ್ರತಿ ಸಲ ನೀವು ಆ ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಿ, ಹಾಗೆ ಅದು ನಿಮಗೆ ಟೈಮ್ ಮತ್ತು ಇನ್ನೂ ನಿಮಗೆ ಮಾರ್ಕ್ಸ್ ತೊಗೊಂಡಾಗೆ ಫಸ್ಟ್ ದಿನ ನಿಮಗೆ 100ಕ್ಕೆ 5 ಮಾರ್ಕ್ಸೇ ಬರ್ಬೋದು, ಡಿಮೋಟಿವೇಟ್ ಆಗುತ್ತೆ. ಬಟ್ ಅದರ ನಂತರ ದಿನ 6 ಮಾರ್ಕ್ಸು 7 ಮಾರ್ಕ್ಸು ಹೀಗೆ ಬರ್ತಾ ಬರ್ತಾ ಹೋದಾಗೆ ಮಾಕ್ ಟೆಸ್ಟ್ಗಳದ್ದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ರಿವ್ಯೂ ಆನ್ಸರ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಟು ಇಂಪ್ರೂವ್ ಅಕ್ಯುರಸಿ. ನಿಮ್ಮ ಆನ್ಸರ್ಸ್ಗಳನ್ನು ಸೊಲ್ಯೂಷನ್ಸನ್ನು ಚೆಕ್ ಮಾಡ್ಕೊಳ್ಳಿ, ಅಕ್ಯುರಸಿ ಗೊತ್ತಾಗತ್ತೆ. ಓಕೆ, ಸೊ ಈ ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ಇದೊಂದು 5 ರೀತಿಯ ಟಿಪ್ಸ್ಗಳು ವಾಟ್ ಐ ಫೀಲ್ ನನ್ನ ಪ್ರಕಾರ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅಪೇರ್ ಆಗಬೇಕಂತ ಇದ್ದವರು ಅವರಿಗೆ ಇದು ಹೆಲ್ಪ್ ಆಗುವಂಥದ್ದು ಅಂತ ನನ್ನ ಅನಿಸಿಕೆ. ಸೊ ಮಾಕ್ ಟೆಸ್ಟ್ಗಳು ಫ್ರೀಯಾಗಿ ಸಿಗುತ್ತೆ, ನಮ್ಮ ಆ್ಯಪಲ್ಲೂ ಸಿಗುತ್ತೆ, ಅಥವಾ ನೀವು ಬೇರೆ ಎಷ್ಟೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಿವೆ, ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಿ. ಸೊ ಅದು ಹೇಗೆ ಅಂತ ಹೇಳ್ತೇನೆ. ಹಾಗೆ ಯಾರು ಕೋರ್ಸ್ಗಳನ್ನು ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಿ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತಲೇ ಕೋರ್ಸ್ ಇದೆ. ಸೊ ಎವ್ರಿ ಡೇ ವಿ ಆರ್ ಅಪ್ಲೋಡಿಂಗ್ ಡಿಫ್ರೆಂಟ್ ವೀಡಿಯೋಸ್, ಒಂದೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸ್ಯಾಟರ್ಡೇ ವಿ ಆರ್ ಹ್ಯಾವಿಂಗ್ ಲೈವ್ ಕ್ಲಾಸ್ ರಿಗಾರ್ಡಿಂಗ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡುವಂಥದ್ದು. ಸೊ ಇಲ್ಲಿ ಕೋರ್ಸ್ ಅಂತ ಬಂದಾಗ ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಅಂತ ಹೇಳಿ. ಸೊ ಇಲ್ಲಿ ನೀವು ಈ ಕಂಟೆಂಟ್ ಸೆಕ್ಷನಲ್ಲಿ ಯು ಕ್ಯಾನ್ ಸಿ. ಸೊ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಕೆಲವೊಂದು ಸಲ ಆಫರ್ ಇರುತ್ತೆ, ಕೆಲವೊಂದು ಸಲ ಆಫರ್ ಇರುವಾಗ ಆಫರ್ನ ಬೆನಿಫಿಟ್ ಮಾಡ್ಕೊಳ್ಳಿ. ಕೆಲವೊಂದು ಸಲ 1,500 ಆಫರ್ ಇದೆ, ಅಥವಾ 50% ಆಫರ್ ಕೂಡ ಇರುತ್ತೆ. ಸೊ ಆಯಾ ದಿನ ನೀವು ಯಾವ ದಿನ ಈ ವಿಡಿಯೋ ನೋಡ್ತೀರಿ ಚೆಕ್ ಮಾಡಿ ನೋಡಿ ಯಾವುದಾದ್ರು ಆಫರ್ ಇದೆಯಾ ಅಂತ ಹೇಳಿ, ಅದರದ್ದು ಬೆನಿಫಿಟನ್ನು ನೀವು ತೊಗೊಳ್ಬೋದು. ಇಲ್ಲಿ ಫ್ರೀ ವಿಡಿಯೋ ಇದೆ, ಪ್ಲಸ್ ಇಲ್ಲಿ ವಿಡಿಯೋ ಕೂಡ ಹೇಗಂತ ಹೇಳಿ ನೀವು ನೋಡ್ಬೋದು. ಪ್ಲಸ್ ಇದರದ್ದು ಸ್ಪೀಡ್ ಕೂಡ ಕೆಲವೊಂದು ಸಲ ಟೈಮ್ ಇರೋದಿಲ್ಲ, ಸ್ಪೀಡನ್ನು ಕೂಡ ಜಾಸ್ತಿ ಮಾಡಿ ನೋಡ್ಬೋದು. 2x ಡಬಲ್ ಸ್ಪೀಡಲ್ಲೂ ಕೂಡ ಕ್ಲಾಸನ್ನು ಕೇಳುವಂಥ ಅವಕಾಶ ಇದೆ. ಪ್ಲಸ್ ಹೀಗೆ ಫಾರ್ವರ್ಡು ಕೂಡ ಮಾಡ್ಬೋದು, 10 ಮಿನಿಟ್ಸ್ ಫಾರ್ವರ್ಡು ಕಮ್ಮಿ ಈ ರೀತಿ ಕೂಡ ಮಾಡ್ಬೋದು. ನಿಮ್ಮ ಯಾವ್ಯಾವ ಕ್ವಾಲಿಟಿಲಿ ಸೆಟ್ ಮಾಡ್ಬೋದು, ಯಾಕೆಂದರೆ ವೀಡಿಯೋ ಕೆಲಸ ಕ್ಲಾರಿಟಿ ಬರೋದಿಲ್ಲ. ಸೊ ನಿಮ್ಮ ಮೊಬೈಲ್ ಡೇಟಾ ಸ್ಪೀಡ್ ಪ್ರಕಾರ ಅದು ಅಡ್ಜಸ್ಟ್ ಆಗುತ್ತೆ. ಸೊ ಹೈಯೆಸ್ಟ್ ಕ್ವಾಲಿಟಿಗೆ ಇದು ಮಾಡಿದರೆ ಕ್ಲೀನಾಗಿ ಕಾಣುತ್ತೆ. ಸೊ ಈ ರೀತಿ ನಾನು ಆವಾಗ ಏನು ಹೇಳ್ದೆ ಅಲ್ಲ, ಈ ರೀತಿಯಲ್ಲಿ ಸ್ಟ್ರಕ್ಚರ್ ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಸಂಬಂಧಪಟ್ಟದ್ದು ಈ ವಿಡಿಯೋನೇ ಚೆಕ್ ಮಾಡಿ ನೋಡಿ, ನಿಮ್ಗೊಂದು ರೆಫರೆನ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ಅ ಫ್ರೀ ವಿಡಿಯೋ, ಡೆಮೋ ವಿಡಿಯೋ. ಸೊ ಇದರಲ್ಲಿ ಯಾವ ರೀತಿ ಕ್ಲಾಸಿಫಿಕೇಷನ್ ನಾವು ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥದ್ದು ಸಿಗುತ್ತೆ. ಈ ರೀತಿ ಬರ್ಕೊಳ್ಬೇಕಂತಲ್ಲ, ಜಸ್ಟ್ ನೀವು ಮನಸ್ಸಲ್ಲಿ ನೆನ್ಪಿಟ್ಕೊಂಡ್ರೂ ಸಾಕಾಗತ್ತೆ ಆಯಿತಾ. ಸೊ ಇದೊಂದು ಡೆಮೋ ವಿಡಿಯೋ. ಹಾಗೆ ಕಂಟೆಂಟಲ್ಲೂ ಕೂಡ ಯು ಸಿ ಡಿಫ್ರೆಂಟ್ BNSದು ಕೆಲವೊಂದು ಫ್ರೀ ವಿಡಿಯೋ ಇದೆ. ಹಾಗೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಇದರದ್ದು ಕೂಡ ಬೇರೆ ಆ್ಯಕ್ಟ್ ರೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಇದರಲ್ಲಿ ಲೆಕ್ಚರ್ 1 ಅಂತ ಹೇಳಿ. ಸೊ ಬೇರೆ ಆ್ಯಕ್ಟನ್ನು ಹೇಗೆ ಓದುವಂಥದ್ದು, ಪ್ರಿನ್ಸಿಪಲ್ಸ್ಗಳು ಹೇಗೆ ಓದುವಂಥದ್ದು, ಇದನ್ನೆಲ್ಲವೂ ಕೂಡ ನಾವು ಹೇಳ್ತಿದ್ದೇವೆ. ಹಾಗೆ ಫ್ರೀ ಟೆಸ್ಟ್ಗಳ ಬಗ್ಗೆ ಹೇಳ್ದಲ್ಲ, ಫ್ರೀ ಟೆಸ್ಟ್ಗಳು ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಇದಕ್ಕೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ದಿಸ್ ಕಂಪ್ಲೀಟ್ಲಿ ಫ್ರೀ. ಹಾಗೆ ಜುಡಿಷರಿ ಕ್ವಿಝ್ ಅಂತ ಇತ್ತು, ಅದನ್ನು ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು. ದಿನಕ್ಕೆ 5 ಕ್ವಶನ್ಸ್ಗಳಾಗಿತ್ತು, ಇದು 10 ಕ್ವಶನ್ಸ್ಗಳಿವೆ. ಸೊ ಸೊಲ್ಯೂಷನ್ಸ್ಗಳು ಕೂಡ ನಿಮಗೆ ಇಮಿಡಿಯೇಟ್ಲಿ ಸಿಗುತ್ತೆ ಅಲ್ಲೇ ಕೂಡ ಆಯಿತಾ. ಸೊ ಬೇರೆ ಬೇರೆ ಟೆಸ್ಟ್ಗಳಿವೆ. ಸೊ ಇಷ್ಟು ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟ್ಲಿ ಫ್ರೀ. ಇದಕ್ಕೆ ಯಾವುದೇ ನೀವು ಪೇಮೆಂಟ್ ಮಾಡಬೇಕಾಗಿಲ್ಲ. ಪ್ರತಿದಿನ ಅದರದ್ದು ಲಿಂಕ್ ಕೂಡ ನಿಮಗೆ ಗ್ರೂಪಲ್ಲಿ ಸಿಗುತ್ತೆ. ಸೊ ಗ್ರೂಪನ್ನು ಜಾಯ್ನ್ ಆಗಬೇಕಂತ ಇದ್ದರೆ ನೀವು ಗ್ರೂಪ್ ಲಿಂಕನ್ನು ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಅಥವಾ ಕೋರ್ಸನ್ನು ಜಾಯ್ನ್ ಆಗಬೇಕಂತಂದರೆ ಕೋರ್ಸ್ ವಿಡಿಯೋ ಕೂಡ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಸೊ ಅದನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಯಾವತ್ತೂ ನಮ್ಮ ಮನಸ್ಸಿನ ಕ್ಲಾರಿಟಿ ಮುಖ್ಯ, ಯಾವುದಾದ ನಂತರ ಯಾವ್ದು ಮಾಡಬೇಕು ಹೇಳುವಂಥದ್ದು. ಸೊ ಅಷ್ಟಿದ್ರೆ ಯಾವ ಎಕ್ಸಾಮ್ ಕೂಡ ನಮಗೆ ಪರೀಕ್ಷಾ ಭಯ ಅದರಲ್ಲಿ ಯಾವುದೂ ಇರುವಂಥದ್ದಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಷ್ಟ ಆದರೆ ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.